ಅಂಬೇಡ್ಕರ್ ಜಯಂತಿ ಆಚರಣೆಯನ್ನು ನಾವಿಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಮುಳಬಾಗಿಲು ವಿದೇಶಿ ನ್ಯಾಯಾಧೀಶರಾಗಿರ್ತಕ್ಕಂಥ ನಮ್ಮ ಮುಳಬಾಗಿಲು ಅಪರ ಸಿವಿಲ್ ನ್ಯಾಯಾಧೀಶರಾಗಿರ್ತಕ್ಕಂಥ ನಮ್ಮ ವಕೀಲರ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಾಗೇಶ್ ಅವರು, ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸಪ್ಪನವರೇ, ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಿರಿಯ ವಕೀಲರಿದ್ದಾರೆ ಹಾಗೂ ಪತ್ರಕರ್ತರು. ಏನು ನಾವು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅವರು ಒಂದು ಮಹಾನ್ ವ್ಯಕ್ತಿ, ನಮ್ಮ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಈ ಒಂದು ಭಾರತ ದೇಶ ಸಂವಿಧಾನವನ್ನು ಪಾಲನೆ ಮಾಡ್ತಾ ತನ್ನ ಒಂದು ಏನು ಸಂವಿಧಾನವನ್ನು ಅಳವಡಿಸಿಕೊಂಡು ಅದು ಒಂದು ಪ್ರಜಾಪ್ರಭುತ್ವವನ್ನು ನಡೆಸ್ತಾ ಇದೆ. ಆದರೆ ಆ ಒಂದು ವ್ಯಕ್ತಿಯ ಹಿಂದೆ ಆ ವ್ಯಕ್ತಿ ಒಂದು ನಾಯಕನಾಗಿ ಉಗಮ ಆಗಬೇಕಾದ್ರೆ ಅವರು ಎಷ್ಟೊಂದು ಲೈಫಲ್ಲಿ ತೊಂದರೆಗಳನ್ನು ಅನುಭವಿಸಿರ್ತಾರೆ, ಹಾಗೂ ನೋವುಗಳನ್ನು ಅನುಭವಿಸಿರ್ತಾರೆ. ಎಷ್ಟು ನೋವುಗಳು ಅವ್ರಿಗೆ ಅನುಭವ ಆಗಿದ್ರೆ ಈ ಒಂದು ಸುಮ್ಮನೆ ಯಾರೇ ಆಗಲಿ ಒಂದು ರೆವಲ್ಯೂಷನರಿ ಆಗೋಕ್ಕಾಗಲ್ಲ, ಇಲ್ಲ ಯಾರೇ ಆಗಲಿ ಅನ್ನೆಸರಿ ನಾಯಕನಾಗೋಕ್ಕಾಗಲ್ಲ. ಒಬ್ಬ ವಾಯ್ಸ್ ರೈಸ್ ಮಾಡಬೇಕು ಅಂದರೆ ಅವ್ನಿಗೆ ಎಷ್ಟು ಗಟ್ಸಿರ್ಬೇಕು ಅಂದರೆ 100 ಆನೆಗಳು ಬಂದರೂ ತಡ್ಕೊಳ್ಳೋಷ್ಟು ಗಟ್ಸಿದ್ರೆ ಮಾತ್ರ ಒಬ್ಬ ನಾಯಕ ಆಗೋಕ್ಕೆ ಸಾಧ್ಯ. ನಾನು ಹೇಳೋದೇನು ಅಂದರೆ, ಒಬ್ಬ ನಾಯಕನಾಗಬೇಕು ಅಂದರೆ ಎಲ್ಲವನ್ನು ತ್ಯಾಗ ಮಾಡೋದಕ್ಕೆ ರೆಡಿ ಇರಬೇಕು. ಎಲ್ಲವನ್ನು ತ್ಯಾಗ ಮಾಡಿ ತನ್ನ ಸ್ವಾರ್ಥವನ್ನು ಬದಿಗಿಟ್ಟು ಸಮಾಜದ ಸರ್ವತೋಮುಖ ಉದ್ಧಾರಕ್ಕಾಗಿ ತಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನೋ ಅದನ್ನು ಎಕ್ಸ್ಪ್ರೆಸ್ ಮಾಡೋದಿದೆಯಲ್ಲ, ಅದು ಸಾಮಾನ್ಯರೆಲ್ಲ ಮಾಡೋಕ್ಕಾಗಲ್ಲ. ಇಂಥ ಚೇತನರು ಮಾತ್ರ ಒಂದು ಮಾಡ್ತಕ್ಕಂಥ ಕಾರ್ಯ ಅದು. ಆ ಒಂದು ಚೇತನ ನಮ್ಮ ಪ್ರತಿದಿನದ ಜೀವನದಲ್ಲಿ ಏನು ನಾವು ಅಳವಡಿಸ್ಕೊಳ್ತೀವಿ, ಅದರಲ್ಲಿ ಅವರ ಒಂದು ಏನಿದೆ ಅವರ ಒಂದು ಕಾರ್ಯವೈಖರಿ ನಮಗೆ ಮುನ್ನುಡಿಯಾಗಿ ಕಾಣಿಸ್ತಾ ಇರುತ್ತೆ. ಯಾವ ರೀತಿ ಅವರು ಸಮಾನತೆಯನ್ನು ಬೆಂಬಲಿಸಿದರು, ಅದೇ ರೀತಿ ಯಾವ ರೀತಿ ಅವರು ಎಲ್ಲ ರೀತಿಯಲ್ಲೂ ಒಂದು ಸರ್ವತೋಮುಖ ಅಭಿವೃದ್ಧಿ ಹೊಂದಬೇಕಾದ್ರೆ ದೇಶ ಯಾವ ರೀತಿ ಸೊಸೈಟಿ ಇರಬೇಕು ಅನ್ನೋದಕ್ಕೆ ಅವರೊಂದು ಅಡಿಪಾಯ ಹಾಕ್ಕೊಟ್ರು. ಆದ್ದರಿಂದ ನಾವು ಏನು ಅವರ ಅಡಿಪಾಯ ಹಾಕ್ಕೊಟ್ಟಿರ್ತಾರೆ, ನಾವು ಏನು ಒಂದು ದಮನಿತ ಸಮುದಾಯಗಳನ್ನು ಉದ್ಧಾರ ಮಾಡೋದಕ್ಕೆ ಅವರೇನು ಒಂದು ಇದನ್ನು ಪ್ರತಿಪಾದಿಸಿರ್ತಾರೆ, ಅವುಗಳನ್ನು ನಾವು ನಿಖರವಾದ ರೀತಿಯಲ್ಲಿ ನಾವು ಅದನ್ನು ಅಳವಡಿಸ್ಕೋಬೇಕು, ಹಾಗೂ ಅದನ್ನು ನಾವು ಉಪಯೋಗಿಸ್ಕೋಬೇಕು. ಅದು ಬಿಟ್ಟು ಅದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು. ಇವಾಗ ನಾವು ಡೈಲಿ ಪೇಪರ್ಗಳಲ್ಲಿ ನೋಡ್ತಾ ಇರ್ತೀವಿ, ಅವರು ಆ ತಗೊಂಡ್ರು ಆ ರಿಸರ್ವೇಷನ್ ಅವರು ಅನ್ವಯಿಸ್ತಾ ಇದ್ರೂ ತಗೊಂಡಿದ್ದಾರೆ ಅಂತ. ಆ ರೀತಿ ಮಿಸ್ಯೂಸ್ ಆಗೋದನ್ನು ನಾವು ತಡೆಗಟ್ಕೋಬೇಕು. ಹಾಗೂ ಏನು ದಮನಿತರಿಗೋಸ್ಕರ ಏನು ಕಾನೂನುಗಳಿವೆ, ಏನು ಸಂವಿಧಾನದಲ್ಲಿ ಅವ್ರಿಗೋಸ್ಕರ ಏನೇನು ರಿಸರ್ವೇಷನ್ಸ್ ಇದೆ, ಅವುಗಳನ್ನು 100% ಪರ್ಫೆಕ್ಟ್ ರೀತಿಯಲ್ಲಿ ಯೂಸ್ ಮಾಡಿಕೊಂಡು ಆ ಸಮುದಾಯಗಳಿಗೆ ಮಾತ್ರ ಅದು ಉಪಯೋಗ ಆಗೋ ಥರ ನೋಡ್ಕೋಬೇಕು ಅಂತ ನಾನು ಹೇಳ್ತಾ ನನ್ನ 4 ಮಾತು ಮುಗಿಸ್ತಾ ಇದ್ದೀನಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಶುಭಾಶಯಗಳು. ಈಗ ಕೊನೆಯದಾಗಿ ವಂದನಾರ್ಪಣ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂಥ ಗೌಡ ಜಗದೀಶ್ ರುದ್ರೇಶ್ ಸಾಹೇಬರು ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ನಡೆಸಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮೆಲ್ಲರ ಪರವಾಗಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಶ್ರಮಪಟ್ಟು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದಂಥ ಸತೀಶ್ ಕುಮಾರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರಮವಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ ಶ್ರೀನಿವಾಸಪ್ಪನವರಿಗೆ ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ನಮ್ಮ ಕಾರ್ಯದರ್ಶಿಗಳಾದಂಥ ನಾಗೇಶ್ ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ನಮ್ಮ ಸರ್ಕಾರಿ ಸಹಾಯಕ ಅಭಿಯೋಜಕರಾದಂಥ ಆರ್ ನಾಗರಾಜ್ ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಹಲವಾರು ವಿಷಯಗಳನ್ನು ತಿಳಿಸಿಕೊಟ್ಟಂಥ ನಮ್ಮ ಹಿರಿಯ ವಕೀಲರಾದಂಥ ಎನ್ ಪ್ರಭಾಕರ್ ಸರ್ ಅವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಹಲವಾರು ವಿಷಯಗಳನ್ನು ಅಂಬೇಡ್ಕರ್ ಬಗ್ಗೆ ತಿಳಿಸಿಕೊಟ್ಟಂಥ ನಮ್ಮ MS ಶ್ರೀನಿವಾಸ ರೆಡ್ಡಿ ಸರ್ ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಅದೇ ರೀತಿಯಾಗಿ ಸಂಘದ ಹಿರಿಯ ವಕೀಲರಾದಂಥ ನಮ್ಮ ವಸೀಲ್ ಸರ್ ಅವ್ರಿಗೂ ಸಹ ನಮ್ಮ ಪರವಾಗಿ
ಅದೇ ರೀತಿಯಾಗಿ ನಮ್ಮ ಹಿರಿಯ ವಕೀಲರಾದಂಥ KR ಸರ್ ಆಗಮಿಸಿ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ. ಹಾಗೂ ಸಹ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರಿದ್ದಾರೆ. ಅವ್ರಿಗೆಲ್ಲರೂ ಸಹ ನಮ್ಮ ಎಲ್ಲ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಸಹೋದರ ಎಲ್ಲ ವಕೀಲರಿಗೂ ಸಹ ವೇದಿಕೆ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮ ವರ್ಗದವರು ಬಂದು